ಇದು ಸರಿಯಲ್ಲ ಒಪ್ಪೋದಿಲ್ಲ ಅಧ್ಯಕ್ಷರೇ. ಅವ್ರ ಹಿರಿಯರ ಬಗ್ಗೆ ಈ ರೀತಿ ನೀವು ಮಜಾ ನೋಡೋದು ಸರಿಯಲ್ಲ ಅಧ್ಯಕ್ಷರೇ. ಈಗ ಕೇಂದ್ರ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಅಕ್ರಮಗಳ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಸದನ ಅಧ್ಯಕ್ಷರಾಗಿ ನಿಮಗೂ ಕೂಡ ಜವಾಬ್ದಾರಿ ಇದೆ. ರಾಜ್ಯದ ಬಗ್ಗೆ 50-60 ಬಂದರೆ ದೊಡ್ಡ ಪ್ರಮಾಣದ ಅದೇ ರೀತಿ ಭ್ರಷ್ಟಾಚಾರ ಆಗೈತಿ. ಎಲ್ಲಾ ಯೋಜನೆಗಳ ಬಗ್ಗೆ ನಮ್ಮ ಮಾನ್ಯ ಕೊಡಿ ಅಂತ ಬರ್ತಾರೆ, ಇಲ್ಲ 50-50 ಕೊಡಿ ಅಂತ ಬರ್ತಾರೆ. ಅಶೋಕ್ ಅವರು ಜೆಜೆಎಂಗೆ ಹೇಳಿ, ಇಷ್ಟು ದೊಡ್ಡ ಪ್ರಮಾಣದ ಜೆಜೆಎಂಗೆ ಹೇಳಿ ಪುರಾವೆಗಳನ್ನು ಕೊಟ್ಟಿದ್ದಾರೆ, ಜೆಜೆಎಂಗೆ ರೆಕಾರ್ಡ್ಸ್ ಅನ್ನು ಕೊಟ್ಟಿದ್ದಾರೆ. ಜೆಜೆಎಂ ಅದ್ರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಿ? ಮಾಡಿ. ಇವತ್ತು 37,000 ಕೋಟಿ ನಾವು ಖರ್ಚು ಮಾಡಿದ್ದೀವಿ ಅಂತೇಳಿ ನೀವು ಬರೀ 11,000 ಕೋಟಿ ಕೊಟ್ಟಿದ್ದೀರಾ. ಈ ಬಾಕಿ ದುಡ್ಡು ಯಾರಿಗೆ ಕೊಡರು? ಬಲ್ಕೊಂಡಂತ ಸ್ಕೀಮ್ ಅಲ್ಲಿ PMAY ಅಂತ ತಂದ್ರೆ ಮನೆಗಳಿಗೆ ಮುಖ್ಯಮಂತ್ರಿಗಳಿಗೆ ಮನೆ ಇಲ್ಲ. ಆಡಿಯೋ ಫೈಲ್ ಕೊಟ್ಟಿದ್ದಾರೆ ಅಶೋಕ್ ಅವರು. ಸೆಂಟ್ರಲ್ ಸ್ಪಾನ್ಸರ್ ಮೂರು ಆಡಿಯೋ ಫೈಲ್ ಗಳನ್ನು ಕೊಟ್ಟಿದ್ದಾರೆ. ಆಗ್ಬೇಕು ಈ ರೀತಿ ಲೋಕಾಯುಕ್ತದವರು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ತಪ್ಪಬೇಕು. ಅವ್ನ ಅರೆಸ್ಟ್ ಮಾಡಿದಾಗ ಮಂತ್ರಿಗಳ ಹೆಸರು ಹೇಳಿದ್ದಾನೆ, ಎಲ್ಲ ಜನಕ್ಕೆ ಗೊತ್ತಾಗಲೇ ಹೋಗಿದ್ದಾರೆ ಅಂತ ಹೇಳಿದಾನೆ. ನೀವ್ ಹೆಂಗ ನಾಟಕ ಮಾಡ್ತಾ ಬಗ್ಗೆ ಏನಾದ್ರು ಮಾಡ್ರಿ, ಧರಣಿ ಮಾಡ್ಬೇಕು. ಆ ಕಡೆ ಯಾಕ್ರಿ ಹೋಗಿ ಮಾತಾಡ್ತೀರಾ? ಹಿಂಗಪ್ಪ ಸ್ವಂತ ಧರಣಿ ಮಾಡಿದ್ಮೇಲೆ ಹೋಗಿ ಮಾತಾಡಕ್ಕೆ ಸ್ವ ಇಚ್ಛೆಯಿಂದ ಅಫಿಡವಿಟ್ ಕೊಟ್ಟಿದ್ದಾನೆ ಮಂತ್ರಿಗಳ ವಿರುದ್ಧ. ದೇವೇಗೌಡರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ ಹಣಕಾಸು ಆಯೋಗವನ್ನು ರಚನೆ ಮಾಡ್ಕೊಂಡು ಮಾನ್ಯ ಅಧ್ಯಕ್ಷ ಗಾಳಿಗೆ ತೂರಿ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಕೊಟ್ಟಿದ್ದಾರೆ. ಅದರ ಅಧ್ಯಕ್ಷರು ಯಾರು? ಈ ರಾಷ್ಟ್ರಕ್ಕೆ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆತ್ಮೀಯರು. ಮುಖ್ಯಮಂತ್ರಿಗಳ ಮೊದಲಿನಂಗಿಲ್ಲ. ಮುಖ್ಯಮಂತ್ರಿಗಳ ಮೊದಲಿನ ಸಿದ್ದರಾಮಯ್ಯ ಅವರು ಚುನಾವಣೆ ಮಾಡಿಕೊಂಡಿದ್ದೀರಾ? ತಿಮ್ಮಾಪುರ್ ಸಂಬಂಧ ಮುಖ್ಯಮಂತ್ರಿಗಳ ಹೆಸರು ಹಾಳಾಗೈತೆ. ಮುಖ್ಯಮಂತ್ರಿಗಳು ಕೂಡ ತಮ್ಮ ಇಮೇಜ್ ಅನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಲಿ. ಆ ತಿಮ್ಮಾಪುರಿಂದ ರಾಜೀನಾಮೆ ವರ್ಷ ಎಲ್ಲ ಸಿಗ್ತಾ ಇತ್ತು. ಅವರು ಮೊದಲಿನ ಖಡಕ್ ಸಿದ್ದರಾಮಯ್ಯ ಅಂತೇಳಿ ಬರುವಂಗಾಗ್ಲಿ, ಎಲ್ಲರೂ ಮಾತಾಡೋಂಗಾಗ್ಲಿ. ಯಾಕಲ್ಲಿ ಈ ರೀತಿ ಮಾತಾಡ್ತಾರೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ದವರು ಕೂಡ ಹೇಳಿ ಅಲ್ಲಿ ಮಾತಾಡುವಂಗ ಆಗಬಾರ್ದು. ವೈನ್ ಅಸೋಸಿಯೇಷನ್ ದವರು ಸಿದ್ದರಾಮಯ್ಯನವರಿಗೆ ಮಾತಾಡುವಂಗ ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ಮಾತಾಡುವಂಗ ಆಗಬಾರ್ದು. ಇವತ್ತು ತಿಮ್ಮಾಪುರ್ ಅವ್ರದ ರಾಜೀನಾಮೆ ತೆಗೆದುಕೊಳ್ಳುವ ಮೂಲಕ ಮುಖ್ಯಮಂತ್ರಿಗಳು ವಜಾ ಮಾಡುವ ಮುಖ್ಯಮಂತ್ರಿಗಳು ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ, ಖಡಕ್ ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ. ಇವತ್ತು ಲೋಕಾಯುಕ್ತದಲ್ಲಿ ಕೂಡ ರೆಕಾರ್ಡ್ ಇದ್ರು ಕೂಡ ಆ ತಿಮ್ಮಾಪುರ್ನ ರಕ್ಷಣೆ ಮಾಡೋದು ಮುಖ್ಯಮಂತ್ರಿಗಳಿಗೆ ಒಳ್ಳೆ ಬರೋದಿಲ್ಲ. ಈ ರಾಜ್ಯ ಮೊದಲಿದ್ದಲು ನಾನು ಸ್ವಚ್ಛ, ಅನ್ಯಾಯ ಮಾಡ್ತಾ ಇದ್ದೆ. ನನ್ನ ಬಟ್ಟೆ ಹೆಂಗ ಸ್ವಚ್ಛ ಹಂಗೆ ನಾನು ಸ್ವಚ್ಛ ಅಂತ ಹೇಳ್ಕೊಂತ ಬಂದಿರಿ. ಈ ರಾಜ್ಯಕ್ಕೆ 2ನೇ ಟರ್ಮ್ದಲ್ಲಿ ಈ ರೀತಿ ತಿಮ್ಮಾಪುರ್ ಸಂಬಂಧ ಹೆಸರು ಕೆಡಿಸ್ಕೋಬೇಡ್ರಿ, ಯಾರ್ದೋ ಸಂಬಂಧ ನಿಮ್ಮ ಹೆಸರು ಕೆಡಿಸ್ಕೋಬೇಡ್ರಿ ಮುಖ್ಯಮಂತ್ರಿಗಳೇ. ನಾಚಿಕೆ ಆಗಲ್ಲ. ಸಂಪಾದಕೀಯದಲ್ಲಿ ಈ ರೀತಿ ಸಂಪಾದಕೀಯ ನಿಮ್ಮ ಪರವಾಗಿ GST ಪ್ರಜಾವಾಣಿ ಅಂತ ಸಂಪಾದಕೀಯ ಇದು ನಿಮಗೆ ಸರಿಯಲ್ಲ. ಬೇಡಬೇಕಾಗುತ್ತೆ. ಯಾವುದೋ ಹತ್ತಕ್ಕೆ ಬಿದ್ದು ಮುಖ್ಯಮಂತ್ರಿಗಳ ಉಳಿಸುವಂತ ಕೆಲಸ ಮಾಡಬೇಡ್ರಿ. ರಾಜೀನಾಮೆ ತಗೊಳ್ರಿ. ಬರೋಬರಿ ಹಣಕಾಸಿನಲ್ಲಿ ನಿಮಗೆ ಗೊತ್ತಾಯ್ತೋ ಇಲ್ಲ ಗೊತ್ತಿಲ್ಲ. 573 ಲೈಸೆನ್ಸ್ ಕೊಟ್ಟಿದ್ದಾರೆ. ಅದರ ಮೂಲಕ ಭ್ರಷ್ಟಾಚಾರ ಮಾಡಿದ್ದಾರೆ. ನಿಮಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ, ಇವರಿಗೆ ಇದು ನಾಚಿಕೆ ಇಲ್ಲ, ದುಡ್ಡು ರಾಹುಲ್ ಗಾಂಧಿಗೆ ಇದ್ರ ಮಧ್ಯೆ ಅವರೆಲ್ಲರ ಮುಂದೆ ಹೇಳ್ಕೊಂತಾರೆ. ಸರಿನೋ ತಪ್ಪೋ ನೀವು ವಿಚಾರ ಮಾಡ್ರಿ. ಈ ರೀತಿ ನಿಮ್ಮ ಹೆಸರನ್ನ ಹಾಳು ಮಾಡ್ತಾ ಇದಾರಲ್ಲ, ಅವ್ರದ್ದು ರಾಜೀನಾಮೆ ತೆಗೆದುಕೊಳ್ರಿ. ಮುಖ್ಯಮಂತ್ರಿಗಳೇ ನಿರ್ಣಯವನ್ನು ಮಂಡಿಸಿದ್ದಾರೆ. ಮಾತ್ರ ಆ ನಿರ್ಣಯದಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ ತಂದಿದ್ದಾರೆ. ನೀವು BJP ತುಂಬಾ ಕುತ್ಕೊಳ್ಳೋದು ಸರಿಯಲ್ಲ. ದಯಮಾಡಿ ದಯಮಾಡಿ ರಾಜ್ಯದ ಜನತೆ ಸಂಬಂಧ ಏನು ಇಲ್ಲ ಅಂತಂದು ನಿಮ್ಮ ಓನ್ ಇಮೇಜ್ ಸಂಬಂಧ ರಾಷ್ಟ್ರದಲ್ಲಿ ಪ್ರಜ್ವಲಿಸಬೇಕು ಅಂತ ಹೇಳಿ ರಾಜೀನಾಮೆ ತಗೊಂಡ್ರೆ ಹೇಳಿ ನನ್ನ ಮಾತನ್ನು ಸಿಟ್ಟಿಂಗ್ ಜಡ್ಜ್ ಇಂದ ಎನ್ಕ್ವೈರಿ ಮಾಡಿ. ರಂಗನಾಥ್ ಮತ್ತೆ ನಾರಾಯಣ ಸ್ವಾಮಿ ಆದಷ್ಟು ಬೇಗ ಮುಗಿಸಿ. ರಂಗನಾಥ್ ಆಗ್ಲಿ ಮತ್ತೆ ನಾರಾಯಣ ಸ್ವಾಮಿ
ಇಷ್ಟೆಲ್ಲ ಆರೋಪ, ಮಾನ್ಯ ಭ್ರಷ್ಟಾಚಾರ, ದೂರುಗಳು, ಗೊಂದಲಗಳು ಇದ್ರೂ ಕೂಡ ಸಿದ್ದರಾಮಯ್ಯನವರು ಯಾಕೆ ಮೌನಕ್ಕೆ ಶರಣರಾಗಿದ್ದಾರೆ ಅಂತೇಳಿ ಜನ ಕೇಳ್ತಿದ್ದಾರೆ. ಇದ್ರ